ಒನಕೆ ಚಳವಳಿ ಮಾಡಿ ಎಚ್ಚರಿಕೆ ನೀಡಿದ್ರು ವಾಟಾಳ್ ನಾಗರಾಜ್. ಫೈನಾನ್ಸ್ ಕಿರುಕುಳಕ್ಕೆ ಸಂಬಂಧಪಟ್ಟ ಹಾಗೆ ಒನಕೆ ಚಳವಳಿಯನ್ನ ಮಾಡಿದ್ದಾರೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್. ಮೈಸೂರಿನ ಜಯಚಾಮರಾಜೇಂದ್ರ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದ್ರು. ಜನರಿಗೆ ಕಾಟ ಕೊಟ್ಟರೆ ಒನಕೆಯಲ್ಲಿ ಹೊಡೆಯುವಂತ ಎಚ್ಚರಿಕೆ ಕೊಟ್ಟರು ವಾಟಾಳ್ ನಾಗರಾಜ್. ಇನ್ನು ಸ್ಥಳೀಯ ಯುವತಿಯರು ಕೂಡ ಸಾಥ್ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಅವರಿಗೆ ಈ ಒಂದು ಪ್ರತಿಭಟನೆಗೆ. ಫೈನಾನ್ಸ್ ಕಿರುಕುಳದ ವಿರುದ್ಧ ವಾಟಾಳ್ ನಾಗರಾಜ್ ಎಂದಿನಂತೆ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ರು ಈ ಬಾರಿ ಮೈಸೂರಲ್ಲಿ. ಒನಕೆ ಚಳವಳಿ ಮಾಡಿದಂಥ ವಾಟಾಳ್ ನಾಗರಾಜ್ ಮೈಸೂರಿನ ಜಯಚಾಮರಾಜೇಂದ್ರ ವೃತ್ತದಲ್ಲಿ ನೋಡಿ ಈ ಥರ ಒನಕೆಗಳನ್ನು ತಂದು ಸ್ಥಳೀಯ ಒಂದಷ್ಟು ಯುವತಿಯರು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಸಾಮಾನ್ಯ ಜನರ ಪ್ರೀತಿ, ಸಾಮಾನ್ಯ ಜನರ ಬದುಕಿನ ಮೈಕ್ರೋ ಫೈನಾನ್ಸ್ನವರು ಯಮ ಸ್ವರೂಪಿಗಳಾಗಿದ್ದಾರೆ. ಸಾಲ ದೌರ್ಜನ್ಯ ನಿಲ್ಲಿಸಿ, ಹಿಂಸೆ ಕೊಡಬೇಡಿ. ಮೈಸೂರಿನಲ್ಲಿ ವಾಟಾಳ್ ನಾಗರಾಜ್ ಒತ್ತಾಯ ಮಾಡಿದ್ರು. ಫೈನಾನ್ಸ್ನಲ್ಲಿ ರಾಜಕಾರಣಿಗಳು ಹಣ ತೊಡಗಿಸಿದ್ದಾರೆ, ಅವರೇ ಬಡ್ಡಿಗೆ ಸಾಲ ಕೊಟ್ಟು ಈಗ ಕಾಟ ಕೊಡ್ತಿದ್ದಾರೆ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಫೈನಾನ್ಸ್ನಲ್ಲಿ ರಾಜಕಾರಣಿಗಳ ಹಣ ಇದೆ, ಅವರೇ ಸಾಲ ಕೊಟ್ಟು ಈಗ ಜನರಿಗೆ ಹಿಂಸೆ ಕೊಡ್ತಿದ್ದಾರೆ, ಕಾಟ ಕೊಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇದು ಆತ್ಮಹತ್ಯೆ ಮಾಡ್ಕೋಬಾರ್ದು. ಏನೇ ಅದು ಯಾರೇ ಆಗಿರಲಿ ಹೋರಾಟ ಮಾಡಬೇಕು. ಹೋರಾಟ ಮಾಡಿದ್ರೆ ಮಾತ್ರ ಸಾಧ್ಯ. ಹೋರಾಟ ಮಾಡದೆ ಆತ್ಮಹತ್ಯೆ ಸರಿಯಾದ ಕ್ರಮ ಅಲ್ಲ. ನಾವು ಇವತ್ತು ಮೈಕ್ರೋ ಸಾಲ ಇದೆಯಲ್ಲ, ಇದು ಯಮಶೂಲ ಸಾಲ ಅಲ್ಲ, ಇದು ಯಮಶೂಲ. ಯಮನಿಗಿಂತಲೂ ಭಾಳ ಹೆಚ್ಚಾದ ಜನ ಮೈಕ್ರೋ, ಯಮನನ್ನು ಮೀರಿಸಿರ್ತಕ್ಕಂಥವರು ಮೈಕ್ರೋ. ಏನು ಚಕ್ರ ಬಡ್ಡಿ, ಮೀಟರ್ ಬಡ್ಡಿ, ಏನು ಲೆಕ್ಕಾಚಾರ ಇಲ್ಲ. ಕೊಟ್ಟು ಮನೆಗೆ ನುಗ್ತಾ ಇದ್ದಾರೆ, ಬೀಗ ಹಾಕ್ತಾ ಇದ್ದಾರೆ, ಹೊರಗಡೆ ತಳ್ತಾ ಇದ್ದಾರೆ, ಎದುರಿಸ್ತಾ ಇದ್ದಾರೆ. ಯಾರು? ಈ ಸಂಸ್ಥೆಯವರೆಲ್ಲ ವಸೂಲಿಗೆ ರೌಡಿಗಳನ್ನ ಇಟ್ಕೊಂಡಿದ್ದಾರೆ. ರೌಡಿಗಳು ಎದೆ ತೋರಿ ಮನೆ ಮುಂದೆ ಕೂತ್ಕೊಂಡು ಹೆಂಡತಿ ಮಕ್ಕಳುಗಳು ಯಾರ್ಯಾರು ಇರ್ತಾರೆ ಅವ್ರ ಮೇಲೆಲ್ಲ ಜಗಳ, ಹೆದರಿಕೆ, ಬೆದರಿಕೆ ನಡೀತಾ ಇದೆ. ಇಷ್ಟೆಲ್ಲ ಆದರೂ ಇದು ಮುಂದುವರಿತಾ ಇರತಕ್ಕಂಥದ್ದು ಗೌರವ ಅಲ್ಲ. ಬಹುಶಃ